ನಮಸ್ಕಾರ ಸ್ನೇಹಿತರೆ, ಕೃಷಿ ಸಂಪದ ಚಾನಲ್ನಿಂದ ಮತ್ತೊಂದು ವಿಡಿಯೋಕ್ಕೆ ನನ್ನ ರೈತ ಬಾಂಧವರಿಗೆ ಮತ್ತೊಮ್ಮೆ ಸ್ವಾಗತ ಹೇಳುತ್ತಾ, ಈ ದಿನದ ವಿಶೇಷತೆ ಏನು, ವಿಡಿಯೋದಲ್ಲಿ ಯಾವ ರೀತಿ ವಿಷಯಗಳನ್ನ ನಮ್ಮ ರೈತರ ಮುಂದೆ ಇಡುವಂಥ ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೇನೆ ಅನ್ನೋದನ್ನು ಈ ವಿಡಿಯೋನ ಸಂಪೂರ್ಣ ನೋಡಿ ಸ್ನೇಹಿತರೆ. ಸ್ಪೆಷಲಿ ನಮ್ಮ ಈರುಳ್ಳಿ ಬೆಳೆಗಾರರು, ಕಳೆದ ವಾರದಕ್ಕಿಂತ ಈ ವಾರ ನಮ್ಮ ಕಾರ್ತಿಕ ಮಾಸ ಶುರುವಾಗಿ 3-4 ದಿನ ಆಯಿತು. ಈ ಕಾರ್ತಿಕ ಮಾಸದಲ್ಲಿ ನಮ್ಮ ಈರುಳ್ಳಿ ಬೆಲೆ ಯಾವ ರೀತಿ ದರ ಏರಿಕೆ ಆಗ್ತಾ ಇದೆ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನೋಡ್ಕೊಂಬರೋಣ. ಈ ವಿಡಿಯೋನ ಸಂಪೂರ್ಣ ನೋಡಿ ಸ್ನೇಹಿತರೆ. ಮತ್ತು ಕರ್ನಾಟಕದ ಪ್ರಮುಖ ಮಾರುಕಟ್ಟೆಗಳಲ್ಲಿ ಈರುಳ್ಳಿ ದರ ಯಾವ ರೀತಿ ಇದೆ, ಯಾವ ರೀತಿ ಟೆಂಡರ್ ಆಗ್ತಾ ಇವೆ, ದರ ಯಾವ ರೀತಿ ಏರಿಕೆ ಆಗೋದನ್ನು ಈ ವಿಡಿಯೋದೊಳಗೆ ನಮ್ಮ ರೈತರಿಗೆ ತಿಳಿಸುವಂಥ ಸಂಪೂರ್ಣ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ. ಬೆಂಗಳೂರು, ಬಿಜಾಪುರ, ದಾವಣಗೆರೆ, ಹುಬ್ಬಳ್ಳಿ, ಬಾಗಲಕೋಟೆ, ಬಾದಾಮಿಯಲ್ಲಿ ಈರುಳ್ಳಿ ದರ ಈ ದಿನ ಯಾವ ರೀತಿ ಟೆಂಡರ್ ಆಗಿದೆ ಈ ವಿಡಿಯೋ ಮುಖಾಂತರ ನೋಡ್ಕೊಂಬರೋಣ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ ಅವರೆಲ್ಲ ಬೇಗನೆ ವಿಶೇಷವಾಗಿ ಕೃಷಿ ಸಂಪದ 2.0 ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆ ನಿಮ್ಮ ತಾಲೂಕಾದ್ಯಂತ ಮತ್ತು ಜಿಲ್ಲೆಗಳಲ್ಲಿ ಈರುಳ್ಳಿ ದರ, ಹೊಸ ಈರುಳ್ಳಿ ದರ ಯಾವ ರೀತಿ ಇದೆ ಅನ್ನೋದನ್ನು ಕಾಮೆಂಟ್ ಮುಖಾಂತರ ತಿಳಿಸುವುದನ್ನು ಮರಿಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ನೋಡ್ಕೊಂಬರೋಣ. ವಿಶೇಷವಾಗಿ ನಮ್ಮ ಪ್ರಮುಖ ಮಾರುಕಟ್ಟೆಗಳಲ್ಲಿ, ನಮ್ಮ ಕರ್ನಾಟಕದ ಮಾರುಕಟ್ಟೆಗಳಲ್ಲಿ ಯಾವ ರೀತಿ ಈ ದಿನ ಈರುಳ್ಳಿ ಬೆಲೆ ಪ್ರತಿ ಕ್ವಿಂಟಲ್ಗೆ ಯಾವ ರೀತಿ ಟೆಂಡರ್ ಆಗಿದೆ ಅನ್ನೋದನ್ನು ನೋಡೋಣ. ಮತ್ತು ಕಳೆದೆರಡು ವಾರಗಳಲ್ಲಿ ನಮ್ಮ ಈರುಳ್ಳಿ ಬೆಲೆ ದಿನದಿಂದ ದಿನಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ದರ ಏರಿಕೆ ಆಗ್ತಾನೇ ಇದೆ. ಇದಕ್ಕೆ ಕಾರಣ ಏನಪ್ಪ ಅನ್ನೋದಾದರೆ, ಹೊರ ರಾಷ್ಟ್ರಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಈಗ ಈರುಳ್ಳಿ ರಫ್ತು ಆಗ್ತಾ ಇದೆ ಮತ್ತು ಹೊರ ರಾಜ್ಯಗಳಿಂದ ಈರುಳ್ಳಿ ಬರುವ ಪ್ರಮಾಣ ಕಡಿಮೆ ಆಗಿದೆ. ಮತ್ತು ಪ್ರಮುಖ ನಮ್ಮ ಕರ್ನಾಟಕದ ಈರುಳ್ಳಿ ಮಾರುಕಟ್ಟೆಗಳಲ್ಲಿ ಸ್ಟಾಕ್ ಇರುವಂಥ ಈರುಳ್ಳಿಗಳನ್ನು ಈಗಾಗಲೇ ಮಾರಾಟ ಆಗಿ ಹೋಗಿವೆ. ಅದಕ್ಕಾಗಿ ನಮ್ಮ ಕರ್ನಾಟಕದ ಈರುಳ್ಳಿ ಬೆಳೆಗಾರರಿಗೆ ಒಂದು ಸಿಹಿ ಸುದ್ದಿನ ಅಂತ ಅನ್ಬೋದು. ಈಗ ಎಲ್ಲ ಸ್ಟಾಕ್ ಮಾಲ್ ಖಾಲಿ ಆದಮೇಲೆ ನಮ್ಮ ಕರ್ನಾಟಕದ ಈರುಳ್ಳಿ ಬೆಳೆಗಾರರಿಗೆ ಮತ್ತು ಈರುಳ್ಳಿಗೆ ಹೆಚ್ಚಿನ ದರ ಸಿಗ್ತಾ ಇದೆ. ಮತ್ತು ವರ್ತಕರು ಈರುಳ್ಳಿಗಳನ್ನ ತೊಗೊಂಡು ಹೋಗಲಿಕ್ಕೆ ಹೆಚ್ಚಿನ ಜನರು ಆಸೆ ಪಡ್ತಾ ಇದ್ದಾರೆ. ಹೀಗಾಗಿ ನಮ್ಮ ಕರ್ನಾಟಕದ ಈರುಳ್ಳಿ ಬೆಲೆ ಹೆಚ್ಚಿನ ಪ್ರಮಾಣದಲ್ಲಿ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ ಸ್ನೇಹಿತರೆ. ಹಾಗಾದರೆ ನಮ್ಮ ಪ್ರಮುಖ ಕರ್ನಾಟಕದ ಮಾರುಕಟ್ಟೆಗಳಲ್ಲಿ ಯಾವ ರೀತಿ ದರ ಇಂದಿನ ದರ ಟೆಂಡರ್ ಆಗಿದೆ ಮತ್ತು ಪ್ರತಿ ಕ್ವಿಂಟಲ್ಗೆ ಯಾವ ರೀತಿ ಇದೆ ಅನ್ನೋದನ್ನು ನೋಡೋಣ ಬನ್ನಿ ಸ್ನೇಹಿತರೆ. ವಿಶೇಷವಾಗಿ ಮೊದಲು ನಮ್ಮ ಬಿಜಾಪುರ ಮಾರುಕಟ್ಟೆಯಲ್ಲಿ ಇಂದಿನ ದರ ಯಾವ ರೀತಿ ಇದೆ ಅನ್ನೋದಾದರೆ, ಮತ್ತು ಅದರಲ್ಲಿ ಸಣ್ಣ ಗಾತ್ರ ಮತ್ತು ಅದರಲ್ಲಿ ಸ್ವಲ್ಪ ದೊಡ್ಡ ಗಾತ್ರ ಈರುಳ್ಳಿ ಮತ್ತು ಅದರಲ್ಲಿ ಡ್ರೈ ಈರುಳ್ಳಿಗಳಿಗೆ ಈ ದಿನ ಯಾವ ರೀತಿ ಈರುಳ್ಳಿ ದರ ನಿಗದಿಯಾಗಿದೆ ಮತ್ತು ಟೆಂಡರ್ ಆಗಿದೆ ಅನ್ನೋದನ್ನು ನೋಡೋಣ ಸ್ನೇಹಿತರೆ. ಮೊದಲು ಬಿಜಾಪುರದಲ್ಲಿ ಪ್ರತಿ ಕ್ವಿಂಟಲ್ಗೆ 700ರಿಂದ ಹಿಡಿದು 1800 ರೂಪಾಯಿ ಇವತ್ತಿನ ದರ ನಿಗದಿಯಾಗಿದೆ ಮತ್ತು ಟೆಂಡರ್ ಆಗಿದೆ. ಅದರಲ್ಲಿ ಸ್ವಲ್ಪ ಡ್ರೈ ಗಡ್ಡೆ, ಸ್ವಲ್ಪ ಗಾತ್ರ ದೊಡ್ಡ ಸೈಜ್ ಇದ್ದ ಈರುಳ್ಳಿಗಳಿಗೆ 1900ರಿಂದ ಹಿಡಿದು ಗರಿಷ್ಠ 2100 ತನಕ ನಮ್ಮ ಬಿಜಾಪುರದಲ್ಲಿ ಈ ದಿನ ಟೆಂಡರ್ ಆಗಿದೆ. ಮತ್ತು ಅದರಲ್ಲಿ ಬೆಂಗಳೂರು, ನಮ್ಮ ಕರ್ನಾಟಕ ರಾಜಧಾನಿ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಯಾವ ರೀತಿ ಈ ದಿನ ಟೆಂಡರ್ ಆಗಿದೆ ಅನ್ನೋದಾದರೆ, ಇದರಲ್ಲಿ ಹೆಚ್ಚಿನ ದರ ಇಲ್ಲಿ ನಮ್ಮ ಈರುಳ್ಳಿ ಬೆಳೆಗಾರರಿಗೆ ದರ ಸಿಗ್ತಾ ಇದೆ. ಇಲ್ಲಿ ಬೆಂಗಳೂರಲ್ಲಿ ಪ್ರತಿ ಕ್ವಿಂಟಲ್ಗೆ 800ರಿಂದ ಹಿಡಿದು 2400 ಅಂದರೆ ಏನಪ್ಪ ಅನ್ನೋದಾದರೆ, ಈಗ ಸ್ವಲ್ಪ ಗಾತ್ರ ಡ್ರೈ ಗಡ್ಡಿ ಇದ್ದರೆ ಇಲ್ಲಿ ಯಶವಂತಪುರ ಮಾರುಕಟ್ಟೆಯಲ್ಲಿ ಹೆಚ್ಚಿನ ದರ ಸಿಕ್ಕಿದೆ, ಈ ದಿನ ಟೆಂಡರು ಆಗಿದೆ ಸ್ನೇಹಿತರೆ. ಮತ್ತು ಅದರಲ್ಲಿ ಇನ್ನೊಂದು ಮಾರುಕಟ್ಟೆಯಾದ ದಾವಣಗೆರೆಯಲ್ಲಿ 800ರಿಂದ ಹಿಡಿದು ಕನಿಷ್ಠ 2100ವರೆಗೂ ಪ್ರತಿ ಕ್ವಿಂಟಲ್ಗೆ ಟೆಂಡರ್ ಆಗಿದೆ. ಮತ್ತು ಕ್ವಾಲಿಟಿ ವೇಜ್ ಮೇಲೆ 2300 ತನಕ ನಮ್ಮ ದಾವಣಗೆರೆ ಮಾರುಕಟ್ಟೆಯಲ್ಲಿ ಟೆಂಡರ್ ಆಗಿದೆ ಸ್ನೇಹಿತರೆ. ಇನ್ನೊಂದು ಹುಬ್ಬಳ್ಳಿಯಲ್ಲಿ 900ರಿಂದ ಹಿಡಿದು 2050ವರೆಗೂ 2100ವರೆಗೂ ಗರಿಷ್ಠ ಈ ದಿನ ಟೆಂಡರ್ ಆಗಿದೆ. ಅಲ್ಲಿ ಕ್ವಾಲಿಟಿ ವೇಜ್ ಮೇಲೂ ಆಗಿದೆ ಸ್ನೇಹಿತರೆ ಹುಬ್ಬಳ್ಳಿಯಲ್ಲಿ. ಮತ್ತು ಇನ್ನೊಂದು ಪ್ರಮುಖ ನಮ್ಮ ಕರ್ನಾಟಕದ ದೊಡ್ಡ ಮಾರುಕಟ್ಟೆಯಾದ ಬಾಗಲಕೋಟೆನಲ್ಲಿ
ಈ ದಿನ 700ಲಿಂದ ಹಿಡಿದು 2000 ಗರಿಷ್ಠ ಮಟ್ಟ ಪ್ರತಿ ಕ್ವಿಂಟಲ್ಗೆ 2100ವರೆಗೂ ಈ ದಿನ ಟೆಂಡರ್ ಆಗಿದೆ. ಇದರಲ್ಲಿ ನಮ್ಮ ರೈತರಿಗೆ ಒಂದು ಖುಷಿ ವಿಚಾರಣೆ ಅನ್ಬೋದು. ಬಾಗಲಕೋಟೆ ರೈತರು ಭಾಳ ಹೀನಾಯ ಸ್ಥಿತಿಯಲ್ಲಿದ್ದರು. ಯಾಕಂದರೆ ಈರುಳ್ಳಿ ದರ ಇಳಿಕೆ ಆಗಿದ್ದರಿಂದ ಕಡಿಮೆ ಪ್ರಮಾಣದಲ್ಲಿ ದರ ಸಿಗ್ತಾಯಿತ್ತು. ಈ ದಿನ ಬಾಗಲಕೋಟೆಯಲ್ಲಿ 600ಲಿಂದ ಕನಿಷ್ಠ ಸಣ್ಣ ಗಡ್ಡೆ ಇದ್ದರೆ ಮತ್ತು ಕ್ವಾಲಿಟಿ ವೈಸ್ ಮತ್ತು ದೊಡ್ಡ ಗಡ್ಡೆ ಗಾತ್ರ ಇದ್ದರೆ 2100ಲಿಂದ ಹಿಡಿದು 2300ವರೆಗೂ ಇದೆ. ಮತ್ತು ಇನ್ನೊಂದು ಪ್ರಮುಖ ಮಾರುಕಟ್ಟೆಯಾದ ಬಾದಾಮಿಯಲ್ಲಿ ಯಾವ ರೀತಿ ದರ ಇದೆ ಅನ್ನೋದಾದರೆ ಪ್ರತಿ ಕ್ವಿಂಟಲಿಗೆ 900ಲಿಂದ ಹಿಡಿದು 2100ವರೆಗೂ ಈ ದಿನ ನಮ್ಮ ಬಾದಾಮಿ ಮಾರ್ಕೆಟ್ನಲ್ಲಿ ಪ್ರತಿ ಕ್ವಿಂಟಲ್ಗೆ ಈ ರೀತಿ ಟೆಂಡರ್ ಆಗಿದೆ ಸ್ನೇಹಿತರೆ. ಹಾಗಾಗಿ ನಮ್ಮ ರೈತರು ಸ್ವಲ್ಪ ಈ ಕಾರ್ತಿಕ ಮಾಸದಾಗ ಸ್ವಲ್ಪ ಖುಷಿಯಿಂದ ಒಂದು ವಿಷಯ ಅವರಿಗೆ ಕಿವಿಗೆ ಮುಟ್ಟಿದೆ ಅಂತ ಅನ್ಬೋದು. ಈಗ ಕಳೆದ ಸ್ವಲ್ಪ ದಿನಗಳಿಂದ ನಮ್ಮ ರೈತರು ಭಾಳ ದರ ಇಳಿಕೆ ಪಾತಾಳಕ್ಕೆ ಇಳಿದಿದ್ದರಿಂದ ನಮ್ಮ ರೈತರು ಸಂಕಷ್ಟಕ್ಕೆ ಸಿಲುಕಿದ್ರು. ಈಗ ನಮ್ಮ ಈರುಳ್ಳಿ ಬೆಳೆಗಾರರಿಗೆ ಆಸೆ ಚಿಗುರುವಂತೆ ಮಾಡಿದೆ ಈ ದಿನ ದರದ ರೇಟ್ ನೋಡಿದ್ರಲ್ಲ ಸ್ನೇಹಿತರೆ. ನಮ್ಮ ಈರುಳ್ಳಿ ದರ ಯಾವ ರೀತಿ ಎಲ್ಲ ಮಾರುಕಟ್ಟೆಗಳಲ್ಲಿ ಯಾವ ದರ ಇದೆ ಅನ್ನೋದನ್ನು ಈ ವಿಡಿಯೋನ ಸಂಪೂರ್ಣ ನೋಡಿರಿ ಸ್ನೇಹಿತರೆ. ಇಲ್ಲಿವರೆಗೂ ನನಗೆ ಈ ವಿಡಿಯೋಕ್ಕೆ ಟೈಮ್ ಕೊಟ್ಟು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ವಿಡಿಯೋನ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ. ಮತ್ತೊಮ್ಮೆ ಸಿಗೋಣ ಸ್ನೇಹಿತರೆ.